ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ದುರ್ಬಳಕೆಗೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದಲ್ಲಿ ಎಸ್ಐಟಿ ತನಿಖೆ ಆಗ್ತಾ ಇದೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ವಕೀಲರು. ಅವರು ಹಾಕಿರೋದು ಅರ್ಜಿ, ಆ ಅರ್ಜಿಯ ಕಂಟೆಂಟು ಈ ಕೇಸನ್ನ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ತನಿಖೆಯಾಗಬೇಕು ಅಂತ PIL ಸಲ್ಲಿಸಿದ್ರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರ ತನಿಖೆಯನ್ನು ಪ್ರಶ್ನಿಸಿ ಇಬ್ಬರು ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಅಯೋಧ್ಯೆ ಮಂದಿರದ ನಂಬಿಕೆಯ ಉಳಿವಿಗೆ ಸಮರ್ಪಕ ತನಿಖೆಯಾಗಬೇಕು, ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ತನಿಖೆಯಾಗಬೇಕು. SIT ತನಿಖೆ ಮಾಡಿದರೆ ಕೇಸ್ನ ಮಹತ್ವದ ಸಾಕ್ಷಿಗಳು ನಾಶ ಆಗತ್ತೆ ಅಂತ ಅರ್ಜಿಯಲ್ಲಿ ಇಬ್ಬರು ವಕೀಲರು ಉಲ್ಲೇಖಿಸಿದ್ದಾರೆ. SIT ತನಿಖೆ ಆಗ್ತಾ ಇದೆ, ರಾಜ್ಯ ಸರ್ಕಾರದಿಂದ ತನಿಖೆ ಆಗ್ತಾ ಇರೋದು. ತನಿಖೆ ಆಗಬೇಕಾಗಿರೋದು ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ಅಂತ PIL ಸಲ್ಲಿಸಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಈ PILನ ಅರ್ಜಿಯನ್ನ ವಿಚಾರಣೆ ನಡೆಸಿ ಅರ್ಜಿಯನ್ನ ಮಾನ್ಯ ಮಾಡಿಲ್ಲ. ತುರ್ತು ವಿಚಾರಣೆ ಅಗತ್ಯ ಏನಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಪೊಲೀಸರ ತನಿಖೆ ಅನುಮಾನ ಹುಟ್ಟಿಸುವಂತಿದೆ ಅಂತ ಅರ್ಜಿದಾರರು ಹೇಳಿದರೆ, ರಜೆಯ ನಂತರ ವಿಚಾರಣೆ ನಡೆಸಿದ್ರೆ ಸ್ವರ್ಗವೇನು ಕೆಳಗೆ ಬೀಳೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೌಖಿಕ ಅಭಿಪ್ರಾಯ ವ್ಯಕ್ತಪಡಿಸಿದೆ. ರಜಾಕಾಲದ ಪೀಠಕ್ಕೆ ಅರ್ಜಿ ಸಲ್ಲಿಕೆಯಾಗಿತ್ತು, ತುರ್ತು ವಿಚಾರಣೆ ಮಾಡಿ ಅಂತ. ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಜುಲೈ 2ನೇ ವಾರದಲ್ಲಿ ಅರ್ಜಿ ವಿಚಾರಣೆ ಅಂತ ಹೇಳಿದೆ. ಅಂದ್ರೆ ವಕೀಲರು ಸಲ್ಲಿಸಿದಂತ ಅರ್ಜಿ ರಿಜೆಕ್ಟ್ ಆಗಿಲ್ಲ, ಬದಲಾಗಿ ತುರ್ತು ವಿಚಾರಣೆಗೆ ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದೆ. ಈಗ ರಜಾಕಾಲದ ಪೀಠದಲ್ಲಿ ವಿಚಾರಣೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಜುಲೈ 2ನೇ ವಾರದಲ್ಲಿ ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗತ್ತೆ. ಈಗ ತುರ್ತಾದಂತ ವಿಚಾರ ಅಲ್ಲ ಇದು. ಈ ಸಂದರ್ಭಕ್ಕೆ ಇದು ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಬೇಕಾದಂತ ಅರ್ಜಿ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. SIT ತನಿಖೆಯೂ ಕೂಡ ಚುರುಕಾಗ್ತಾ ಇದೆ. 8 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಯಿತು. ಈಗ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಚಂಪತ್ ರಾಯ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿದೆ. SIT ಮುಂದೆ ಹಾಜರಾಗಿ ಚಂಪತ್ ರಾಯ್ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಈ ಅಕ್ರಮ ಬಹಿರಂಗವಾದಾಗ ಅವರು ರಾಜೀನಾಮೆ ಕೊಟ್ಟರು. ಚಂಪತ್ ರಾಯ್ ಅವರ ಮೇಲಿರುವಂತಹ ಆರೋಪ ನಿರ್ಲಕ್ಷ್ಯದ ಆರೋಪ. ಗೊತ್ತಿದ್ದು ಸುಮ್ಮನೆ ಕೂತ್ರು, ಕದೀತಾ ಇದ್ದಾರೆ, ಅಕ್ರಮ ಆಗ್ತಿದೆ ಅನ್ನೋದು ಗೊತ್ತಿದ್ದು ಅವರು ಸುಮ್ಮನೆ ಕೂತ್ರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು, ಅವರು ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ ಅವ್ರ ಮೇಲೆ. ಈಗ ಅವರು SIT ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಇನ್ನು ಈ 8 ಜನ ಆರೋಪಿಗಳು ಯಾರಿದ್ದಾರೆ ಅದರಲ್ಲಿ ಒಬ್ಬ ಚಂಪತ್ ರಾಯ್ ಅವರ ಮಾಜಿ ಕಾರು ಚಾಲಕ ಟಿನ್ನು ಯಾದವ್. ಈತನನ್ನ ಶಿಫಾರಸು ಮಾಡಿ ಉದ್ಯೋಗ ಕೊಡಿಸಿದ್ದು ಕೂಡ ಇವರೇ ಅನ್ನುವಂತ ಆರೋಪಗಳೂ ಇದೆ. ಚಂಪತ್ ರಾಯ್ ಅವರನ್ನು ವಿಚಾರಣೆ ಮಾಡಿ ಸದ್ಯ SIT ಹೇಳಿಕೆಯನ್ನು ದಾಖಲಿಸಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿ 8 ಮಂದಿ ಆರೋಪಿಗಳ ನ್ಯಾಯಾಂಗ ಬಂಧನ ಅಂತ್ಯ ಆಗಿದೆ. ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಕಸ್ಟಡಿ ಕೇಳ್ತಾರೆ ಪೊಲೀಸರು ಅನ್ನುವಂತ ಮಾಹಿತಿ. ನಿನ್ನೆ ಆರೋಪಿಗಳ ಮನೆಯ ಮೇಲೆ ರೇಡ್ ಮಾಡಲಾಗಿತ್ತು. 80 ಲಕ್ಷ, ಹತ್ರ 80 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿತ್ತು, ಸೀಸ್ ಮಾಡಲಾಗಿತ್ತು. ಈಗ ಆರೋಪಿಗಳನ್ನ ಕಸ್ಟಡಿ ಕೇಳುವಂತ ಸಾಧ್ಯತೆ ಇದೆ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ರು ನ್ಯಾಯಾಂಗ ಬಂಧನದಲ್ಲಿ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ. ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಮತ್ತು ಆರೋಪಿಗಳನ್ನ ಪೊಲೀಸರು ಕಸ್ಟಡಿ ಪಡೆಯುವಂತ ಸಾಧ್ಯತೆ ಇದೆ. ಕಸ್ಟಡಿ ಕೇಳ್ತಾರೆ ನ್ಯಾಯಾಧೀಶರ ಮುಂದೆ. ಇಂತಿಷ್ಟು ದಿನ ಇವರನ್ನ ನಾವು ವಿಚಾರಣೆಗೊಳಪಡಿಸೋದ ಅಗತ್ಯ ಇದೆ, ಅವರನ್ನ ಕಸ್ಟಡಿ ಕೊಡಿ. ನ್ಯಾಯಾಧೀಶರು ಏನು ಆದೇಶ ಮಾಡ್ತಾರೆ ಅನ್ನೋದರ ಮೇಲೆ ಎಷ್ಟು ದಿನ ಇವರು ಕಸ್ಟಡಿ ಇರ್ತಾರೆ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಇವರ ಮನೆಯ ಮೇಲೆಲ್ಲ ರೇಡ್ ಮಾಡಲಾಗಿತ್ತು. ಹಣ, ಜಮೀನಿನ ಪತ್ರ, ಆಸ್ತಿ ಸಂಪಾದಿಸಿದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು,
ಬೈಕು ಕಾರು ಖರೀದಿ ಮಾಡಿದ್ದು, ಇದರ ದಾಖಲೆಗಳು ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.